ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸ್ಕ್ವಯರ್ ಶೇಪಲ್ಲಿ ಪ್ಯಾಡೆಡ್ ಲೋಡ್ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಬ್ಲೌಸ್ ಇದು ಬ್ಯಾಕ್ ನೆಕ್ಕು ಸ್ಕ್ವಯರ್ ಶೇಪಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಪ್ಯಾಡೆಡ್ ಲೋಡನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಹಾಕ್ತಾ ಇರ್ತೀನಿ. ಆಸಕ್ತಿ ಇದ್ದವರು ಕಲಿಬೋದು. ಆಲ್ರೆಡಿ ತುಂಬಾ ಕ್ಲಾಸಸ್ನ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ. ಆಸಕ್ತಿ ಇದ್ದವರು ಕಲ್ತ್ಕೊಳ್ಳಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಈ ಥರ ಸ್ಕ್ವಯರು 6 ಸೆಂಟಿಮೀಟ್ರ್ ಸ್ಕೇಲಲ್ಲಿ ಅಳತೆ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಪೈಪಿಂಗ್ ಥ್ರೆಡ್ ಇದೆಯಲ್ಲ ಅದನ್ನು ನಾನು ಎರಡೆರಡು ಪೀಸನ್ನು 3 ಕಡೆ ಪೀಸ್ ಮಾಡ್ಕೊಳ್ಳಿ. ಹಾಗೆ ಬೆಂಡ್ ಮಾಡಿ ನೀವು ಅಂಟ್ಸೋಕ್ಕೆ ಹೋಗಬೇಡಿ, ಅದು ಫಿನಿಶಿಂಗ್ ಬರಲ್ಲ. ಓಕೆ, ನೀವು ಯು ಶೇಪೆಲ್ಲ ಬೆಂಡ್ ಮಾಡ್ದೇ ಹಾಗೇ ನೀವು ಅಂಟಿಸ್ಕೊಳ್ಬೋದು. ಆದರೆ ಈ ಥರ ಬೇರೆ ಬೇರೆ ಇನ್ನೂ ಉಳಿದ ಕೆಲವು ಡಿಸೈನ್ಗಳಿಗೆಲ್ಲ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟ್ ಶೇಪ್ ಬರಬೇಕಂದ್ರೆ 3 ಕಡೆನೂ ನೀವು ಕಟ್ ಮಾಡಿಕೊಂಡು ಈ ಥರ ಗಮ್ಮಲ್ಲಿ ಅಂಟಿಸ್ಕೊಂಬಿಡಿ. ಸ್ವಲ್ಪ ಆರಿದ ನಂತರ ಕಾಟನ್ ಥ್ರೆಡ್ಡಿಂದ ಚೆನ್ನಾಗಿ ನೀವು ಜಿಗ್ಜಾಗ್ ಹಾಕ್ಕೋಬೇಕು. ಅಂದರೆ ಕಾರ್ನರೆಲ್ಲ ದಪ್ಪದಲ್ಲಿ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಾರ್ನರು ಅಂದರೆ ಸ್ವಲ್ಪ ಬಿಟ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ ನೀವು ಕಾರ್ನರಲ್ಲಿ ಸ್ವಲ್ಪ ದಪ್ಪದಲ್ಲಿ ಜಿಗ್ಜಾಗ್ ಸ್ಟಿಚ್ ಹಾಕ್ಕೊಳ್ಳಿ. 4 ಕಡೆ ಕಾರ್ನರಲ್ಲಿ ಹಾಕ್ಕೋಬೇಕಾಯ್ತಾ. ನೋಡಿ, ಈ ಥರ 4 ಕಡೆ ಕಾರ್ನಲ್ಲಿ ನೀವು ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಆರಿದ ನಂತರ ಹಾಕ್ಕೊಳ್ಳಿ. ನಾನು ಹಾಕುವಾಗ ಸ್ವಲ್ಪ ಆರಿರಲಿಲ್ಲ, ಬೇಗ ಬೇಗ ಮಾಡೋಣ ಅಂತ ಮಾಡಿದೆ. ನೀವು ಗ್ಲೂ ಹಾಕಿ ದಾರನ ಅಂಟಿಸ್ಕೊಂಡು ಆರಿದ ನಂತರ ಈ ಥರ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಓಕೆ, ಯಾಕೆಂದರೆ ನಿಮಗೆ ಏನಂದರೆ ಈಗ ಸ್ಟ್ರೈಟ್ ಲೈನ್ ಆದರೆ ಬರೀ ಜಿಗ್ಜಾಗ್ ಸ್ಟಿಚ್ಚಲ್ಲಿ ದಾರನ ಹಾಕ್ಕೋಬೋದು. ಆದರೆ ಈ ಥರ ಶೇಪ್ಗಳೆಲ್ಲ ಕಟ್ ಥ್ರೆಡ್ಡೆಲ್ಲ ಇಡಬೇಕು ಅಂದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ಗ್ಲೂ ಹಾಕ್ಕೊಂಡೆ ನೀವು ಜಿಗ್ಜಾಗ್ ಸ್ಟಿಚ್ಚನ್ನು ಮತ್ತೊಂದು ಸತಿ ಹಾಕ್ಕೊಳ್ಳಿ. ಓಕೆ, ನಂತರ ನೀವು ಈ ಥರ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ತಾ ಇರೋದು ಯಾಕೆಂದರೆ ನಿಮಗೆ ಕಾಣಿಸ್ಲಿ ಅಂತ ಅಷ್ಟೇ. ಅಷ್ಟೇ ಅಲ್ಲದೆ ಅದೇನು ಬಾಕ್ಸ್ ಹಾಕ್ಕೊಳ್ತೀರೋ ಕರೆಕ್ಟ್ ಅದೇ ಲೆವೆಲಿಗೆ ನೀವು ಥ್ರೆಡ್ಡಲ್ಲಿ ಸ್ಟಿಚ್ ಮಾಡ್ತಾ ಬಂದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದೇ ನೀವು ಹಾಗೇ ಮಾಡ್ತಾ ಬಂದರೆ ಫಸ್ಟ್ ಕಲಿಯೋರಾದರೆ ಸ್ವಲ್ಪ ಆಚೆ ಈಚೆ ಆಗ್ಬೋದು ಅಂತಷ್ಟೇ. ನೀವು ಸ್ಟಾರ್ಟಿಂಗೇ ಫಿನಿಶಿಂಗ್ ಲೆವೆಲಲ್ಲಿ ಕಲ್ತ್ಕೊಂಡು ಬಂದರೆ ಎಂಡಿಂಗಲ್ಲಿ ಬರುವಾಗ ನಿಮಗೆ ತನ್ನಷ್ಟಕ್ಕೆ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ದೇ ಫಿನಿಶಿಂಗ್ ಕೊಡ್ತೀರಾ. ಈಗ ಒಂದು ಕಾರ್ನರಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಆ ಸೈಡ್ ಕಾರ್ನರಿಂದ ಸ್ವಲ್ಪ ಕೆಳಗೆ ಚೈನ್ ತಗೊಳ್ಳಿ. ಸಿಲ್ಕ್ ಥ್ರೆಡ್ಡು ಡಬಲ್ ಸ್ಟ್ಯಾಂಡು. ಮತ್ತು ಕೆಳಗೆ ಬಂದು ಅಲ್ಲಿ ಕೆಳಗಡೆ ಲಾಕ್ ಸ್ಟಿಚ್ ಕೊಟ್ಟು ಮೇಲೆ ಬರುವಾಗ ಕರೆಕ್ಟ್ ಲೈನ್ ಮೇಲೆ ಸ್ಟಿಚ್ ಹಾಕಿ ಪಕ್ಕದಲ್ಲೇ ಲಾಕ್ ಸ್ಟಿಚ್ ಹಾಕಬೇಕು. ಈ ಥರ ಟ್ರಯಾಂಗಲ್ ಶೇಪ್ ಬರೋ ತನಕ ಅದೇ ಥರನೇ ಹಾಕ್ಕೋಬೇಕು. ಕರೆಕ್ಟ್ ಬಾಕ್ಸನ್ನು ಲೆವೆಲ್ಲಾಗಿ ಫಿಲ್ಲಿಂಗ್ ಮಾಡ್ಕೋಬೇಕಾಗತ್ತೆ. ಫಿಲ್ಲಿಂಗ್ ಸ್ಟಿಚ್ಚಸ್ಸು ನಾನು ಆಲ್ರೆಡಿ ತುಂಬಾ ಕ್ಲಾಸ್ ಕೊಟ್ಟಿದ್ದೀನಿ ಪ್ಯಾಡೆಡ್ ಲೋಡಲ್ಲೇ. ಎಲ್ಲ ಸೇಮೇ ಇರುತ್ತೆ. ಸ್ಟಾರ್ಟಿಂಗು ನಿಮ್ದು ಏನು ನೀವು ಡಿಸೈನ್ನ ಕವರ್ ಮಾಡ್ತೀರೋ ಕರೆಕ್ಟ್ ಆ ಡಿಸೈನ್ ಒಳಗೆ ನಿಮ್ಮ ಫಿಲ್ಲಿಂಗ್ ಎಲ್ಲ ಬರಬೇಕು. ಓಕೆನಾ? ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಯಾಕೆಂದರೆ ಯು ಶೇಪಲ್ಲಿ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದೇ ಥರ ನೀವು ಫಿಲ್ಲಿಂಗ್ ಮಾಡ್ಕೊಂಬರ್ತೀರಾ. ಆದರೆ ಈ ಥರ ಇನ್ನು ಉಳಿದ ಶೇಪ್ಗಳೆಲ್ಲ ಬರುತ್ತಲ್ಲ ನೆಕ್ ಶೇಪು, ಅದಕ್ಕೆ ಚೇಂಜ್ ಇರುತ್ತೆ. ನೀವು ಮಿಡ್ಲು ಬೇರೆ ಥರ ಸ್ಟಿಚ್ಚನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಫಿನಿಶಿಂಗ್ ಪ್ರಕಾರ. ಓಕೆನಾ? ಅದಕ್ಕೋಸ್ಕರ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ಈ ಕಾರ್ನರ್ವರೆಗೂ ಸೇಮ್ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನೆಕ್ಸ್ಟು ಆ ಸ್ಟ್ರೈಟ್ ಲೈನ್ ಬರೋವರೆಗೂ ಒಂದೇ ಥರ ಫಿಲ್ಲಿಂಗ್ ಮಾಡ್ಕೊಂಡು ಬನ್ನಿ. ಓಕೆ, ಈ ಕಡೆ ಲೈನಿಗೆ ಬರುವಾಗ ಲೈನಿಗಿಂತ ಒಳಗಡೆ ಒಂದು ಸ್ಟಿಚ್ಚು, ಲೈನ್ ಮೇಲೆ ಒಂದು ಸ್ಟಿಚ್ಚು. ಆ ಕಡೆ ಹೋಗುವಾಗ ಲೈನ್ ಮೇಲೆ ಸ್ಟಿಚ್ಚು, ಲೈನ್ ಮೇಲೇ ಕೆಳಗಡೆ ಸ್ಟಿಚ್ಚು. ಓಕೆನಾ? ಈ ಥರ ಹಾಕಿದರೆ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಈ ಕಡೆ ಬರುವಾಗ ಆಪೋಸಿಟಿಂದ ಸ್ಟಾರ್ಟ್ ಮಾಡೋಣ. ಆ ಕಡೆ ಹೋದಾಗ ನೀವು ಆ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರಲ್ವ, ಈ ಕಡೆ ಬರುವಾಗ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಆವಾಗಲೇ ಫಿನಿಶಿಂಗ್ ಆಗಲಿ ನೀಟ್ನೆಸ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಸೇಮ್ ಇಷ್ಟು ಗೊತ್ತಾಗುತ್ತಲ್ವ ನಿಮಗೆ. ಕೆಳಗುವರೆಗೂ ಹಾಕ್ಕೊಂಡು ಹೋಗಿ.
ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ತುಂಬಾ ಕ್ಲಾಸ್ ಹಾಕಿದ್ದೀನಲ್ವ. ಫಸ್ಟ್ ಟೈಮ್ ನೋಡೋರಾದರೆ ಬೇಸಿಕ್ಕಿಂದ ಕಲಿಯೋರಿದ್ದರೆ ಯಾರಾದರೂ ಬೇಸಿಕ್ಕಿಂದ ಕಲ್ತ್ಕೊಂಡು ಬನ್ನಿ. ನಿಮಗೆ ಯಾವುದೇ ಡೌಟ್ಸ್ ಇಲ್ಲದೆ ಇರೋ ಥರ ನಾನು ತುಂಬಾ ಡೀಟೇಲಾಗಿ ಕ್ಲಾಸಸ್ನ ಕೊಟ್ಟಿದ್ದೀನಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆದರೆ ನೀವು ಸ್ಟಾರ್ಟಿಂಗಿಂದ ಫಸ್ಟ್ ಕ್ಲಾಸಿಂದ ಕಲಿತಾ ಬಂದರೆ ನಿಮಗೆ ಮ್ಯಾಕ್ಸಿಮಮ್ಮು ಏನು ಡೌಟ್ಸ್ ಇರಲ್ಲ ನನ್ನ ಪ್ರಕಾರ. ಏಕೆಂದರೆ ನಾನು ಪ್ರತಿ ಸ್ಟಿಚ್ಚಲ್ಲಿ ಕೂಡ ಏನು ಚೇಂಜಸ್ ಇದ್ದರೂ, ಏನೇ ನಿಮಗೆ ಚೇಂಜ್ ಮಾಡ್ಕೊಳ್ಳೋಕ್ಕಿದ್ರು ಅಥವಾ ಹೇಗೆಲ್ಲ ಮಾಡಬಹುದು ಅಂತ ಕೂಡ ಕರೆಕ್ಟಾಗಿ ವಿವರಣೆ ಕೊಟ್ಟು ನಾನು ಕ್ಲಾಸ್ ಕೊಟ್ಟಿರ್ತೀನಿ. ನಿಮಗೆ ಏನಾದರೂ ಚೇಂಜಸ್ ಇದ್ದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೋಬೋದಾ, ಏನು ಎಂತ ಈಸಿಯಾಗಿ ಹೇಗೆ ಮಾಡ್ಬೋದು, ಫಿನಿಶಿಂಗ್ ಬರಬೇಕಂದ್ರೆ ಹೇಗೆಲ್ಲ ಮಾಡಬೇಕಾಗತ್ತೆ ಅಂತ ನಾನು ತುಂಬಾ ಡೀಟೇಲಾಗಿ ಪ್ರತಿ ಕ್ಲಾಸ್ನಲ್ಲೂ ಪ್ರತಿಯೊಂದು ಸ್ಟಿಚ್ಚಿಗೂ ವಿವರಣೆ ಕೊಡ್ತಾ ಇದ್ದೀನಿ. ಆದ್ದರಿಂದ ನೀವು ಸ್ಟಾರ್ಟಿಂಗಿಂದ ಕಲಿಯೋರು ಯಾರಾದರೂ ಇದ್ದರೆ ಬೇಸಿಕ್ ಫಸ್ಟ್ ಕ್ಲಾಸಿಂದ ನಂದು ಕ್ಲಾಸನ್ನು ಅಟೆಂಡ್ ಮಾಡಿ. ಓಕೆ, ಹಾಗೆ ನಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಫಾಲೋ ಮಾಡಿ. ಹಾಗೆ ನನ್ನ ಜೊತೆ ಚಾಟ್ ಮಾಡೋದಿದ್ದರೆ ಅದರಲ್ಲಿ ಮಾಡಬಹುದು. ಇದರಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತ ಹೇಳಲ್ಲ. ತುಂಬ ಏನಾದರೂ ಮಾತಾಡಲಿಕ್ಕಿದ್ರೆ ಚಾಟ್ ಮಾಡಿ, ಏನಾದರೂ ಕೇಳಲಿಕ್ಕಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡ್ಬೋದು. ಓಕೆ, ನೋಡಿ ಎಂಡಿಗೆ ಬಂದೆ ನಾನು. ಕರೆಕ್ಟು ಒಂದು ಲೈನ್ ಆಯ್ತಲ್ವ. ಈಗ ನೀವು ಏನು ಮಾಡಬೇಕಂದ್ರೆ ಈ ಕಡೆ ಬರಬೇಕು. ಅಲ್ಲಿ ಎಣ್ಣಟ್ಟು ಹಾಕಿ ಫಿನಿಶ್ ಮಾಡಿ. ಕರೆಕ್ಟ್ ಕಾರ್ನರಿಗೆ ಬರುತ್ತೆ. ಅದು ನೀವು ಟ್ರಯಾಂಗಲ್ ಶೇಪಲ್ಲೇ ಬರೋದ್ರಿಂದ ಆ ಕಡೆ ಕಾರ್ನರಿಗೆ ಕರೆಕ್ಟ್ ಬರುತ್ತೆ. ಅಲ್ಲಿ ಎಣ್ಣಟ್ಟು ಹಾಕಿ ನೋಡಿ. ಈಗ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಅದು ಆ ಕಡೆ ನೀವು ಆ ಕಡೆಯಿಂದ ಸ್ಟಾರ್ಟ್ ಮಾಡಿರಲ್ಲ, ಇನ್ನು ಈ ಕಡೆಯಿಂದ ಸ್ಟಾರ್ಟ್ ಮಾಡಿ. ನೋಡಿ, ಕಾರ್ನರಿಂದ ಕೆಳಗಡೆಯಿಂದ ಚೈನ್ ತೊಗೊಂಡು ಕಾರ್ನರಿಗೆ ಚೈನ್ ಹಾಕಿ ರೈಟ್ ಸೈಡಿಗೆ ಲಾಕ್ ಸ್ಟಿಚ್ ಹಾಕಿ ಕೆಳಗೆ ಬರುವಾಗ ಮತ್ತೆ ಕೆಳಗಡೆ ಚೈನು ಪಕ್ಕದಲ್ಲೇ ಒಂದು ಲಾಕ್ ಚೈನು. ಕರೆಕ್ಟ್ ಎಲ್ಲ ಲಾಕ್ ಚೈನ್ಗಳು ಲೈನ್ ಮೇಲೆ ಬರಬೇಕು. ಕೆಳಗೆ ಬರುವಾಗ ಕೆಳಗಡೆ ಲೈನ್ ಮೇಲೆ ಬರಬೇಕು, ಮೇಲ್ಗಡೆ ಬರುವಾಗ ಮೇಲ್ಗಡೆ ಲೈನ್ನಲ್ಲೇ ಲಾಕ್ ಸ್ಟಿಚ್ಗಳು ಬರಬೇಕು. ನಿಮ್ದು ಏನೇ ಫಿಲ್ಲಿಂಗ್ ಇದ್ದರೂ ಕರೆಕ್ಟ್ ಆ ಬಾಕ್ಸ್ ಒಳಗಡೆ ಬರಬೇಕು. ಓಕೆ, ನೋಡಿ ಈ ಥರನೇ ಟ್ರಯಾಂಗಲ್ ಶೇಪಲ್ಲಿ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಇದು ಕೂಡ ನೀವು ಟ್ರಯಾಂಗಲ್ ಶೇಪಲ್ಲೇ ಈ ಕಾರ್ನರ್ವರೆಗೂ ಅದೇ ಶೇಪಲ್ಲಿ ಬರುತ್ತೆ. ಕಾರ್ನರಿಗೆ ಬಂದಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಾನು ಹೇಗೆ ಸ್ಟಿಚ್ ಹಾಕ್ತೀನಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಫಿನಿಶಿಂಗ್ ಬರಬೇಕಲ್ವ ನೀಟಾಗಿ. ನೋಡಿ, ಇದೆಲ್ಲ ನೆಕ್ ಡಿಸೈನ್ಸಿಗೆ ತುಂಬಾ ಸೂಪರಾಗಿ ಕಾಣಿಸುತ್ತೆ. ಬ್ಲೌಸ್ಗಳಿಗೆ, ಆರಿ ಬ್ಲೌಸ್ದು ಬ್ಯಾಕ್ ನೆಕ್, ಫ್ರಂಟ್ ನೆಕ್ಕು ಆ ಥರ ಎಲ್ಲ. ಅದುವೇ ಸ್ಲೀವ್ಸ್ ಎಲ್ಲ ಆದರೆ ನೀವು ಈ ಥರ ಶೇಪ್ ಕೂಡ ಅವಶ್ಯಕತೆ ಇರಲ್ಲ. ಸ್ಟ್ರೈಟಾಗಿ ಥ್ರೆಡ್ ಹಾಕ್ಬಿಟ್ಟು ನೀವು ಲೋಡಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆದರೆ ನೆಕ್ಕು ಅಂತ ಬರುವಾಗ ವೆರೈಟಿ ಆಫ್ ನೆಕ್ಸು ಡಿಸೈನ್ ಮಾಡ್ತೀವಿ ಅಲ್ವಾ, ಅದಕ್ಕೆ ನೀವು ಫಿನಿಶಿಂಗಲ್ಲಿ ಕೊಡಬೇಕಂದ್ರೆ ತುಂಬಾ ಚೇಂಜಸ್ ಇರುತ್ತೆ ಮಧ್ಯ ಮಧ್ಯ. ಅದನ್ನೆಲ್ಲ ನಾನು ಪ್ರತಿಯೊಂದು ನೆಕ್ ಡಿಸೈನ್ಸಲ್ಲಿ ತೋರಿಸ್ತೀನಿ. ಈಗ ಯು ನೆಕ್ ತೋರಿಸಿದ್ದೀನಿ, ಈಗ ಸ್ಕ್ವಯರ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ರೌಂಡು ಮತ್ತು ಡ್ರಾಪ್ ಶೇಪು, ಸ್ವೀಟ್ ಆರ್ಟ್ ನೆಕ್ಕು, ವಿ ನೆಕ್ಕು ಮತ್ತು ಶೀ ಶೇಪಲ್ಲಿ. ಶೀ ಎಲ್ಲ ಹೇಗೆ ಫಿಲ್ಲಿಂಗ್ ಮಾಡೋದು, ಶೀ ಅಂತೀರಿ ನೋಡಿ, ಮ್ಯಾಂಗೋ ಶೇಪು ಅದು. ಅದನ್ನೆಲ್ಲ ನಾನು 1 by 1 ತೋರಿಸ್ತಾ ಹೋಗ್ತೀನಿ. ನೋಡಿ, ಈಗ ನಾನು ಎಲ್ಲಿ ನಿಮಗೆ ಅವಶ್ಯಕತೆ ಇದೆ ಅಲ್ಲಿ ನಾನು ಸ್ಲೋ ಆಗಿ ತೋರಿಸಿದ್ದೀನಿ. ಮತ್ತು ಸೇಮ್ ಸ್ಟಿಚ್ಚನ್ನು ಎಂಡ್ವರೆಗೂ ಹಾಕಲಿ ನಾನು ಫಾಸ್ಟ್ ಮಾಡಿದ್ದೀನಿ. ಇದೇ ಥರನೇ ಫಸ್ಟ್ ಲೈನಿಗೆ ಬರುವಾಗ ಲೈನ್ ಮೇಲೆ ಲಾಕ್ ಸ್ಟಿಚ್ ಇರಲಿ, ಸೆಕೆಂಡ್ ಲೈನಿಗೆ ಹೋಗುವಾಗ ಫಸ್ಟ್ ಲೈನ್ಗಿಂತ ಹಿಂದೆ ಚೈನ್ ಹಾಕಿ ಲೈನ್ ಮೇಲೆ ಲಾಕ್ ಚೈನ್ ಹಾಕ್ಕೊಳ್ಳಿ. ಓಕೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಲ್ವಾ? ಹೀಗೆ ಪ್ರಾಕ್ಟೀಸ್ ಮಾಡಿ. ನಿಮಗೆ ಏನೋ ಡೌಟ್ಸ್ ಇರದೇ ಇರೋ ಹಾಗೆ ತುಂಬಾ ನೀಟಾಗಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಟ್ರೈ ಕೂಡ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ಬೇರೆ ಬೇರೆ ಕ್ಲಾಸಸ್ ಎಲ್ಲ ಕೇಳ್ತಾರೆ, ಕೊಡಬಹುದು. ಆದರೆ ಏನು ಗೊತ್ತಾ, ಸಿಲ್ಕ್ ಥ್ರೆಡ್ಡು ತುಂಬಾ ಕಷ್ಟ ಇರುತ್ತೆ. ಅದಕ್ಕೆ ಕಷ್ಟ ಇರೋದನ್ನು ಫಸ್ಟ್ ಕಲೀಲಿ ಅಂತ ಫಸ್ಟ್ ಹೇಳ್ತಾ ಇದ್ದೀನಿ. ನಿಮಗೆ ಸಿಲ್ಕ್ ಥ್ರೆಡ್ ಕ್ಲಾಸ್ ಮುಗಿತಿದ್ದ ಹಾಗೆಯೇ ಬೀಡ್ ವರ್ಕು, ಮಿರರ್ ವರ್ಕ್ ಎಲ್ಲ ಜಾಸ್ತಿ ಇರಲ್ಲ ಕ್ಲಾಸ್ಗಳು, ಬೇಗನೆ ಕಂಪ್ಲೀಟ್ ಆಗಿಬಿಡುತ್ತೆ. ಆವಾಗ ನೀವೊಂದು ಪರ್ಫೆಕ್ಟಾಗಿ ಆರಿ ವರ್ಕರ್ ಆಗ್ಬೋದು, ಪರ್ಫೆಕ್ಟಾಗಿ ಕಲಿಬೋದು. ಓಕೆ, ನೋಡಿ ಈಗ ಎಂಡಿಗೆ ಬಂದ್ವಿ ಅಲ್ಲ, ಈಗ ಹೇಗೆ ಬರಬೇಕು ಸ್ಟಿಚ್ ಅಂದರೆ ನಿಧಾನವಾಗಿ ಸ್ಟ್ರೈಟ್ ಹಾಕ್ತಾ ಬರಬೇಕಾಗತ್ತೆ. ಸ್ಟ್ರೈಟ್ ಹಾಕ್ತಾ ಬರಬೇಕು ಅಂದರೆ ಈಗ ನೀವು ಲೈನ್
ಒಳಗಡೆಯಿಂದ ಚೈನು ಲೈನ್ ಮೇಲೆ ಒಂದು ಚೈನ್ ಹಾಕ್ತೀರಾ, ಅದನ್ನು ಮೇಲೆ ಕೆಳಗೆ ಎರಡು ಸೇಮ್ ಅದೇ ಥರನೇ ಹಾಕ್ತಾ ಬರಬೇಕು. ನೀವು ಆ ಕಡೆ ಈ ಕಡೆ ಹಾಕುವಾಗ ಕ್ರಾಸ್ ಬಂತಲ್ಲ, ಇದು ಲೈನ್ ಮೇಲೊಂದು ಸ್ಟಿಚ್ಚು ಲೈನ ಒಳಗೊಂದು ಸ್ಟಿಚ್ ಆ ಥರ ಹಾಕ್ತಾ ಬನ್ನಿ. ನಿಮಗೆ ಫ್ಲ್ಯಾಟ್ ಲೋಡ್ ಸ್ಟಿಚ್ಚನ್ನು ತೋರಿಸಿದ್ದೀನಲ್ವ ನಾನು, ಸೇಮ್ ಮೆಥಡ್ ಇರುತ್ತೆ. ಓಕೆ, ನಿಮಗೆ ಆರಿ ಫ್ಲ್ಯಾಟ್ ಲೋಡ್ ಸ್ಟಿಚ್ಚಿಂಗ್ ಹಾಕಿ ತೋರಿಸಿದ್ದೀನಿ, ಅದು ಪ್ರಾಕ್ಟೀಸ್ ಆದವರಾದರೆ ಇದು ನಿಮಗೆ ಕಷ್ಟ ಆಗಲ್ಲ. ಓಕೆ, ನಿಮಗೆ ಬೇಸಿಕ್ ಏನು ಬೇಕೋ ಅದನ್ನು ನಾನು ಫಸ್ಟೇ ಕಲಿಸಿರ್ತೀನಿ, ಆಮೇಲೆ ನಿಮಗೆ ನೆಕ್ಸ್ಟದು ಕಲಿಸ್ತೀನಿ. ಯಾಕೆಂದರೆ ಒಂದೊಂದು ಡಿಸೈನಲ್ಲಿ ಎಲ್ಲ ಥರ ಸ್ಟಿಚ್ಚಸ್ಸು ಮಿಂಗಲ್ ಆಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಇದು ಫ್ಲ್ಯಾಟ್ ಲೋಡ್ ಸ್ಟಿಚ್ ಮಾಡ್ತಾರಲ್ಲ ಹಾಗೆ, ಒಳಗೊಂದು ಸ್ಟಿಚ್ಚು ಹೊರಗೊಂದು ಸ್ಟಿಚ್ಚು. ಓಕೆ, ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಸ್ಟ್ರೈಟಾಗಿ ಬರುತ್ತೆ, ಸ್ಟಿಚ್ಚಸ್ಸು ಸ್ಟ್ರೈಟ್ ಬರುತ್ತೆ. ಇವಾಗ ಹಾಕ್ತಾ 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 ಮಿಡ್ಲು ಬರುವಾಗ ಕರೆಕ್ಟ್ ಸ್ಟ್ರೈಟ್ ಬರುತ್ತೆ. ಮತ್ತು ಆ ಕಡೆ ಕ್ರಾಸ್ ಹೇಗೆ ತೊಗೋಬೇಕಂತ ನಾನು ಹೇಳ್ತೀನಿ. ಓಕೆನಾ, ನೋಡಿ ಈಗ ಹೇಗೆ ಸ್ಟ್ರೈಟ್ ಬರ್ತಾ ಇದೆ ಅಲ್ವಾ ಸ್ಟಿಚ್ ಹಾಕ್ತಾ ಇರೋದು. ನಿಮಗೆ ಕ್ರಾಸಲ್ಲಿ ಬರುವಾಗ ಲೈನ್ ಮೇಲೆ ಒಂದು ಚೈನ್ ಹಾಕಿ ಲೈನ್ ಮೇಲೇ ಕೆಳಗಡೆ ಲಾಕ್ ಸ್ಟಿಚ್ ಹಾಕೋದ್ರಿಂದ ಕ್ರಾಸ್ ಬರ್ತಾಯಿತ್ತು. ಈಗ ಇದು ಲೈನ್ ಒಳಗಿಂದ ಸ್ಟಿಚ್ ಹಾಕಿ ಲೈನ್ ಮೇಲೆ ಲಾಕ್ ಸ್ಟಿಚ್ ಹಾಕೋದಲ್ವಾ, ಅದು ಸ್ಟ್ರೈಟ್ ಬಂದೇ ಬರುತ್ತೆ. ನೋಡಿ, ಮಿಡ್ಲು ಬರುವಾಗ ಸ್ಟ್ರೈಟ್ ಬಂತು. ಈಗ ಆ ಕಡೆನೂ ಒಂದು 3/4% ಹೋಗುವಾಗ ಸ್ಟ್ರೈಟ್ ಇದ್ದಾಗೆ ಇರುತ್ತೆ. ಆಮೇಲೆ ಲೈಟಾಗಿ ಕ್ರಾಸ್ ಮಾಡಬೇಕು. ಕ್ರಾಸ್ ಹೇಗೆ ಸ್ಟಾರ್ಟ್ ಮಾಡಬೇಕಂತ ನಾನು ಹೇಳ್ತೀನಿ. ನೋಡಿ, ಸೇಮ್ ಫಿಲ್ಲಿಂಗ್ ಮಾಡ್ಕೊಂಡು ಹೋಗಿ, ಇದೇ ಥರ ಫಿಲ್ಲಿಂಗ್ ಮಾಡ್ಕೊಂಡು ಹೋಗಿ. ಈಗ ಏನು ಮಾಡಬೇಕು ಅಂದರೆ ಲೈಟಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಸ್ಟಿಚ್ ಮಾಡೋದಾದರೂ ಅಲ್ಲಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತ ನೀವು ಫಿನಿಶಿಂಗ್ ಕೊಡಬೇಕು. ನೋಡಿ, ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಲೈನ್ ಮೇಲೇ ಚೈನ್ ಹಾಕಿ ಆ ಕಡೆ ರೈಟ್ ಸೈಡಿಗೆ ಲಾಕ್ ಚೈನ್ ಹಾಕ್ತಾಯಿದ್ದೀನಿ. ಹಾಗಾಗಿ ಕ್ರಾಸ್ ಬರ್ತಾ ಇದೆ ಕೆಳಗಡೆ, ಮೇಲೆ ಅಲ್ಲ ಕೆಳಗಡೆ. ಓಕೆ, ನೋಡಿ ಇಲ್ಲೆಲ್ಲ ನಾನು ಮೇಲೆ ಲೈನ್ ಒಳಗೊಂದು ಸ್ಟಿಚ್ಚು ಹೊರಗೊಂದು ಸ್ಟಿಚ್ ಹಾಕ್ತಾಯಿದ್ದೆ. ಇದು ನೋಡಿ, ಇದು ಹೇಗೆ ಅಂದರೆ ಕರೆಕ್ಟ್ ಲೈನ್ ಮೇಲೆ ಚೈನ್ ಹಾಕಿ ರೈಟ್ ಸೈಡಿಗೆ ಲಾಕ್ ಚೈನ್ ಹಾಕಬೇಕು. ಆಗೋದು ತನ್ನಷ್ಟಕ್ಕೆ ಕ್ರಾಸ್ ಬರುತ್ತೆ, ಕೆಳಗಡೆ ಮಾತ್ರ, ಮೇಲೆ ಅಲ್ಲ. ಮೇಲೆ ಲೈನ್ ಒಳಗೊಂದು ಸ್ಟಿಚ್ಚು ಲೈನ್ ಮೇಲೆ ಒಂದು ಸ್ಟಿಚ್ಚು, ಕೆಳಗೆ ಬರುವಾಗ ಲೈನ್ ಮೇಲೇ ಒಂದು ಸ್ಟಿಚ್ಚು, ಪಕ್ಕಕ್ಕೆ ಲಾಕ್ ಸ್ಟಿಚ್ಚು. ಹಾಗೆ ಹಾಕಿದರೆ ಕ್ರಾಸ್ ತನ್ನಷ್ಟಕ್ಕೆ ಬಂದುಬಿಡುತ್ತೆ ಅದು. ಓಕೆನಾ, ಅರ್ಥ ಆಗ್ತಾಯಿದೆ ಅಂದ್ಕೊಳ್ತಿದ್ದೀನಿ ನಾನು ಹೇಳ್ತಾ ಇರೋದು. ನಿಮ್ಗೆ ಆಲ್ರೆಡಿ ತುಂಬಾ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ನೋಡಿ, ಆ ಕಡೆ ಈ ಕಡೆ ಹೇಗೆ ಫಿಲ್ಲಿಂಗ್ ಬಂದಿದೆ, ಅದು ಸೈಡಿಗೂ ಕೂಡ ಸ್ವಲ್ಪ ಕ್ರಾಸ್ ಬರುತ್ತೆ, ಮಿಡ್ಲು ಬರುವಾಗ ಸ್ಟ್ರೈಟ್ ಬರುತ್ತೆ. ಮತ್ತು ಈಗ ಸೈಡಿಗೆ ಕ್ರಾಸೇ ಬರಬೇಕು, ಯಾಕೆಂದರೆ ಅದು ಟ್ರಯಾಂಗಲ್ ಶೇಪಲ್ಲಿದೆ ಅಲ್ವಾ, ಅಲ್ಲಿಗೆ ಬರಬೇಕಾಗತ್ತೆ. ನೋಡಿ, ಅದೇ ಥರನೇ ನಾನು ಹೇಗೆ ಹೇಳಿದ್ದೆ ಕ್ರಾಸಲ್ಲಿ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹಾಕಬೇಕಾಗತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ಇದೇ ಥರನೇ ಸೇಮ್ ಅದೇ ಮೆಥಡಲ್ಲೇ ಹಾಕ್ತಾ ಬನ್ನಿ. ನೋಡಿ, ಮೇಲೆ ಬರುವಾಗ ಲೈನ್ ಒಳಗಿಂದ ಒಂದು ಸ್ಟಿಚ್ಚು, ಲೈನ್ ಹೊರಗೊಂದು ಸ್ಟಿಚ್ಚು, ಕೆಳಗೆ ಬರುವಾಗ ಲೈನ್ ಮೇಲೇ ಸ್ಟಿಚ್ಚು ಮತ್ತು ಪಕ್ಕಕ್ಕೆ ಲಾಕ್ ಸ್ಟಿಚ್ಚು, ಆ ಥರ ಹಾಕ್ತಾ ಬನ್ನಿ. ತನ್ನಷ್ಟಕ್ಕೆ ಕ್ರಾಸ್ ಬರುತ್ತೆ. ಓಕೆ, ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು, ಎಲ್ಲ ಕಡೆ ಫಿಲ್ಲಿಂಗು ಕವರ್ ಆಗಿದೆ. ನೋಡಿ, ಇದೇ ಥರನೇ ನೀವು ಕಂಪ್ಲೀಟಾಗಿ ಲೋಡ್ ಮಾಡಬೇಕಾಗತ್ತೆ ಸ್ಕ್ವಯರ್ ನೆಕ್ಕನ್ನು. ಓಕೆನಾ, ಬ್ಲೌಸಲ್ಲಿ ಈ ಥರ ಲೋಡಿಂಗ್ ಸ್ಟಿಚ್. ಇದರಲ್ಲಿ ನಾನು ಲೋಡಿಂಗ್ ಸ್ಟಿಚ್ಚಲ್ಲಿ ಡಬಲ್ ಕಲ್ಲರು, ತ್ರಿಬಲ್ ಕಲ್ಲರು ಮತ್ತು ಡಬಲ್ ಕಲರಲ್ಲಿ 2 ಟೈಪು ಹೇಗೆ ಫಿಲ್ಲಿಂಗ್ ಮಾಡೋದು ಅಂತ ಆಲ್ರೆಡಿ ಕ್ಲಾಸಸ್ ಎಲ್ಲ ಕೊಟ್ಟಿದ್ದೀನಿ, ಅದು ಕೂಡ ನೀವು ಮಾಡ್ಬೋದು. ಓಕೆ, ಬರೀ ಇದನ್ನೇ ಹಾಕಬೇಕಂತೇನಿಲ್ಲ, ಅದನ್ನು ಕೂಡ ನೀವು ಹಾಕ್ಬೋದು. ಓಕೆನಾ, ಅದೇನಿಲ್ಲ, ನಿಮಗೆ ಅಲ್ಲೇ ಲಾಕ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಕಲರ್ನ ಆ್ಯಡ್ ಮಾಡ್ಕೊತ ಬಂದರೆ ಆಯ್ತು ಅಷ್ಟೇ. ಓಕೆ, ಈಗ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಅದು ಹೋಲ್ಸ್ ಇದೆಯಲ್ಲ ಸ್ಟಿಚ್ ಹಾಕಿರೋದು ಆ ಕಡೆ ಈ ಕಡೆ, ಅದ್ರ ಮೇಲೆ ಚೈನ್ ಸ್ಟಿಚ್ ಹಾಕೋದ್ರಿಂದ ನೀಟಾಗಿ ಕವರ್ ಆಗುತ್ತೆ, ಹೋಲ್ಸ್ ಎಲ್ಲ ಕಾಣದೇ ಇರೋ ಹಾಗೆ. ನೋಡಿ, ನನ್ನ ಕ್ಲಾಸ್ನ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ದಯವಿಟ್ಟು. ಒಂದು ಲೈಕ್ ಕೊಡೋದ್ರಿಂದ ನನ್ನ ಕ್ಲಾಸು ಇನ್ನಷ್ಟು ಜನಕ್ಕೆ ಸ್ವಲ್ಪ ಶೇರ್ ಆಗುತ್ತೆ. ಒಂದು ಲೈಕ್ ಕೊಡದೆ ಮಾತ್ರ ಹೋಗಬೇಡಿ.
ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಆಸಕ್ತಿ ಇದ್ದವ್ರು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ವಿಡಿಯೋನ. ಓಕೆ ನೋಡಿ, ಇದೇ ಥರನೇ ಫುಲ್ ನಾನು ಚೈನ್ ಸ್ಟಿಚ್ಚಲ್ಲಿ ಕವರ್ ಮಾಡ್ಕೊಂಡು ಬರ್ತೀನಿ ಎಲ್ಲ ಕಡೆ. ಅದು ನಿಮಗೆ ಚೈನ್ ಸ್ಟಿಚ್ ಹಾಕೋಕ್ಕೆ ಬರುತ್ತೆ ಅಲ್ವಾ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಹೋಗಿ. ನೋಡಿ, ಇದೇ ಥರನೇ ಫುಲ್ಲು ಕವರ್ ಮಾಡ್ಕೊಂಬಿಡಿ. ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಾನು. ಓಕೆ ಇದಾದ ನಂತರ ಬೀಡ್ ಹಾಕ್ತೀನಿ. ಓಕೆ ಹೇಗೆ ಬಂದಿದೆ ನೋಡಿ, ಆ ಕಡೆ ಈ ಕಡೆ ಫಿನಿಶಿಂಗ್ ಹೇಗೆ ಬಂದಿದೆ ನೋಡಿ. ನಾನು ಆಪೋಸಿಟಲ್ಲಿ ಫಿಲ್ಲಿಂಗ್ ಮಾಡಿದ್ದೀನಿ. ಈ ಕಡೆಯಿಂದ ಈ ಕಡೆ ಫಿಲ್ಲಿಂಗ್ ಬಂದಿದೆ, ಆ ಕಡೆಯಿಂದ ಆಪೋಸಿಟ್ ಮಾಡಿದ್ದೀನಿ. ಮಿಡ್ಲು ಬರುವಾಗ ಸ್ಟ್ರೈಟ್ ಬರುತ್ತೆ. ಓಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಓಕೆ.